ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ಇವತ್ತಿನ ನಾವು ಒಂದು ಸಿಂಪಲ್ ಡೋನಟ್ಸ್ ಬೀಡ್ಸ್ನ ಬಳಸಿ ಯಾವ ರೀತಿ ಬೇಬಿ ಕುಚ್ಚು ಹಾಕೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಹಾಕ್ಬೋದು. ಯಾವುದೇ ರೀತಿ ಕ್ರೋಶ ಬರಬೇಕು ಅಂತ ಇಲ್ಲ. ಸಿಂಗಲ್ ಬೀಡ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಬೇಬಿ ಕುಚ್ಚು ಡಿಸೈನ್ ಹಾಕ್ಬೋದು. ನೋಡಿ, ಸ್ಯಾರಿ ಬಂದು ಬ್ಲೂ ಮತ್ತು ಪರ್ಪಲ್ ಸ್ವಲ್ಪ ಡಬಲ್ ಕಲರ್ ಬರುತ್ತೆ. ಇದು ಸ್ಯಾರಿ ಕಲರ್, ಇದು ಪಲ್ಲು ಕಲರ್ ಆಗಿರುತ್ತೆ. ಇದಕ್ಕೆ ನಾನು ಮ್ಯಾಚಿಂಗಲ್ಲಿ 2 ಬೆಲ್ ಕಂಪ್ನಿದು ಥ್ರೆಡ್ ತೊಗೊಂಡಿದ್ದೀನಿ. ನೆಕ್ಸ್ಟು ಟ್ರಿಮ್ಮರು, ಒಂದು ಕ್ರೋಶ, ನೆಕ್ಸ್ಟ್ ಗ್ಲೂ ಮತ್ತು ಝರಿ ಥ್ರೆಡ್ ಬೇಕಾಗುತ್ತೆ. ನೋಡಿ, ಈ ರೀತಿಯಾದಂತಹ ಡೋನಟ್ಸ್ ಬೀಡ್ಸ್ ಬೇಕು. ನಮಗೆ ಯಾವುದೇ ರೀತಿ ಬೇಬಿ ಕುಚ್ಚು ಹಾಕಬೇಕು ಅಂದರೆ ಇಷ್ಟು ಮೆಟೀರಿಯಲ್ ಕಂಪಲ್ಸರಿ ಬೇಕೇ ಬೇಕು. ನಾನಿಲ್ಲಿ ಥ್ರೆಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಡೈರಿ ತೊಗೊಂಡಿದ್ದೀನಿ. ನೀವು ನೋಟ್ ಪ್ಯಾಡು, ಎನಿ ಬುಕ್ಸು ಯಾವುದನ್ನ ತೊಗೊಳ್ಳಿ, ಸ್ವಲ್ಪ ಮಂದಕ್ಕಿರೋ ಅಂತ ತೊಗೊಳ್ಳಿ, ಸ್ವಲ್ಪ ತಿಕ್ಕಾಗಿರ್ಬೇಕದು. ಆ ಥರ ತೊಗೊಂಡು ಈ ರೀತಿ 122 ದಾರ ಸುತ್ಕೊಂಡು ನಾವು ಕಟ್ ಮಾಡಿಕೊಂಡು, ನೋಡಿ ಈ ರೀತಿಯಾಗಿ ನಾನು ಸುತ್ಕೊಂಡಿಟ್ಟಿದ್ದೀನಿ. ಈ ರೀತಿಯಾಗಿ ಸ್ಲ್ಯಾಂಟಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನಾವು ಗ್ಲೂ ಹಾಕ್ಬಿಟ್ಟು ಸ್ವಲ್ಪ ಶಾರ್ಪ್ ಮಾಡಿದಾಗ ನಮಗೆ ಅದು ನೀಟಾಗಿ ನಮಗೆ ಬೀಡ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಕೆಲವೊಂದು ಜಾಸ್ತಿ ತಗೊಂಡಾಗ ನಾವು ಸೂಜಿಗೆ ಮೀನ್ಸ್ ಬಿಗ್ ಐ ನೀಡಲ್ಗೆ ಅದು ಥ್ರೆಡ್ಡು ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಟ್ರಿಕ್ ಯೂಸ್ ಮಾಡಿದಾಗ ನಮಗೆ ಎಷ್ಟೇ ದೊಡ್ಡ ಎಳೆ ತಗೊಂಡ್ರು ಕೂಡ ನಮಗೆ ಕುಚ್ಚು ಅನ್ನೋದು ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ನೋಡಿ, ಅದೇ ರೀತಿ ಇನ್ನೊಂದು ನಾನು ಸುತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, 127 ಸುತ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಸ್ಲ್ಯಾಂಟಿಂಗಾಗಿ ಕಟ್ ಮಾಡಿಕೊಂಡು ಗಮ್ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 10 ರಿಂದ 15 ನಿಮಿಷ ಡ್ರೈ ಆಗಿಬಿಟ್ಟಾಗ ನಮಗೆ ಅದು ನೀಟಾಗಿ ಡ್ರೈ ಆಗಿ ಕುಚ್ಚೋದು ಚೆನ್ನಾಗಿ ಹಾಕೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಡ್ರೈ ಆದಮೇಲೆ ಈ ರೀತಿಯಾಗಿ ಐರನ್ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ರೀತಿ ಕುಚ್ಚುಗಳನ್ನ ಹಾಕಬೇಕಾದ್ರೆ ಫಸ್ಟು ಈ ಥರ ಐರನ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಕುಚ್ಚು ಫಿನಿಶಿಂಗ್ ಏನು ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ನಾನು ಸ್ಯಾಂಪಲ್ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ. ಸೀರೆ ನಾವು ಯಾವತ್ತೂ ಸೀರೆ ಸೈಡ್ ಹಾಕ್ಕೋಬೇಕಾಗುತ್ತೆ. ಆವಾಗ ನಮಗೆ ಕುಚ್ಚು ಅನ್ನೋದು ಕರೆಕ್ಟಾಗಿ ಒಂದೇ ಲೆವೆಲಿಗೆ ಕಾಣುತ್ತೆ. ಕೆಲವೊಬ್ಬರು ಉಲ್ಟಾ ಹಾಕ್ಕೊಂಡು ಹಾಕ್ತಾರೆ. ನಾನಿಲ್ಲಿ ಸ್ಯಾರಿ ಬಂದು ಸೀದಾ ಸೈಡ್ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡ್ ಆಗಿರುತ್ತೆ. ನೋಡಿ, ಇವಾಗ ನಾನು ನೀಡಲಿಂದ ಈ ರೀತಿ ಸ್ಯಾರಿಗೆ ಹೋಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೆಜರ್ ಎಷ್ಟು ತೊಗೋಬೇಕಪ್ಪ ಅಂದರೆ, ನಮ್ಮದು ಹೆಬ್ಬೆಟ್ ಇರುತ್ತಲ್ಲ ಫ್ರೆಂಡ್ಸ್, ಒಂದು ಹೆಬ್ಬೆಟ್ ಇಟ್ಟಾಗ ನಮ್ಗೆ ಎಷ್ಟು ಗ್ಯಾಪ್ ಬರುತ್ತಲ್ಲ ಅಷ್ಟನ್ನ ಒಂದು ಕುಚ್ಚಿಗೆ ಮತ್ತು ಇನ್ನೊಂದು ಕುಚ್ಚಿಗೆ ನಾವು ಸ್ಪೇಸ್ನ ಬಿಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಅದೇನು ಝರಿ ರೆಡಿ ಮಾಡಿಕೊಂಡಿದ್ದಿಲ್ಲ ಅದನ್ನು ಪಾಸ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಆರಾಮಾಗಿ ಹಾಕೋಬೋದು. 122 ದಾರ ನಾವು ಡಬಲ್ ಮಾಡಿದಾಗ ನಮಗೆ 242 ದಾರ ಬರುತ್ತೆ. ನಮಗೆ ಕುಚ್ಚು ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ನಾನು ಸಿಲ್ಕ್ ಥ್ರೆಡ್ಡಿಂದ ಫಸ್ಟ್ಗೆ ಒಂದು ನಾಟ್ ಹಾಕ್ಕೊಂಡು ನೆಕ್ಸ್ಟು 1 2 ರಿಂದ 3 ಸುತ್ತಕೊಂಡು ಇನ್ನೊಂದು 2 ನಾಟ್ ಹಾಕೊತಾ ಇದ್ದೀನಿ. ಇದರಿಂದ ನಮಗೆ ಕುಚ್ಚು ಅನ್ನೋದು ತುಂಬ ಸೆಕ್ಯೂರಾಗಿ ಮತ್ತು ಸ್ಟಿಫ್ ಆಗಿರುತ್ತೆ. ಬಿಚ್ಚೋ ಚಾನ್ಸಸ್ ಇರೋದಿಲ್ಲ. ನೋಡಿ, ಈಗ ಲೆವೆಲಿಗೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೆಕ್ಸ್ಟ್ ಅದೇ ರೀತಿ ನಾನು ಒಂದು ಹೆಬ್ಬೆಟ್ಟನ್ನು ಇಟ್ಕೊಂಡು ಅದಕ್ಕೆ ಅಂದಾಜಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಿಲ್ಲ ಫ್ರೆಂಡ್ಸ್, ಹೆಬ್ಬೆಟ್ಟನ್ನು ಕರೆಕ್ಟಾಗಿ ನಾನು ಮಿಡಲಾಗಿ ಇಟ್ಟಾಗ ಅದೆಷ್ಟು ಗ್ಯಾಪ್ ಬರುತ್ತಲ್ಲ ಅದರ ನೆಕ್ಸ್ಟ್ ಪಾಯಿಂಟಲ್ಲೇ ನಾವು ಹೋಲ್ ಮಾಡ್ಕೊಂಡಾಗ ನಮಗೆ ಕರೆಕ್ಟ್ ಮೆಷರ್ಮೆಂಟು ಬರುತ್ತೆ. ನೋಡಿ, ಅದೇ ರೀತಿಯಾಗಿ ದಾರಾನ ಪಾಸ್ ಮಾಡಿಕೊಂಡು ಬೀಡಲ್ಲಿ ಆ್ಯಡ್ ಮಾಡಿ ಕುಚ್ಚಿಗೆ ನಾವು ಸಿಲ್ಕ್ ಥ್ರೆಡ್ಡಿಂದ ನಾಟ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ ಫ್ರೆಂಡ್ಸ್. ಆರಾಮಾಗಿ ಬಿಗಿನರ್ಸ್ಗೆ ತುಂಬ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ನಾನು ಸ್ಟಾರ್ಟಿಂಗಿಂದ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳಿದ್ದೀನಿ ಯಾವ ರೀತಿ ತೊಗೋಬೇಕು, ಯಾವ ರೀತಿ ಸುತ್ಕೋಬೇಕು ಪ್ರತಿಯೊಂದೂ.
ಇದೇ ರೀತಿ ನೀವು ಫಾಲೋ ಮಾಡಿ ಕುಚ್ಚು ಹಾಕಿ ತುಂಬ ಈಸಿಯಾಗಿ ನಾವು ಮನೆಯಲ್ಲಿ ಫ್ರೀ ಟೈಮಲ್ಲೇ ಹಾಕೋದ್ರಿಂದ ನಮಗೆ ಹೊರಗಡೆ ಹೋಗಿ 200-300 ರೂಪಾಯಿ ಕೊಟ್ಟು ಹಾಕ್ಸೋ ಆಗಿರೋದಿಲ್ಲ. ನಾವೇ ಕಲ್ತಿರ್ತೀವಲ್ಲ, ನಮ್ಮ ಸ್ಯಾರಿಗಳಿಗೆ ನಾವೇ ಹಾಕ್ಕೋಬೋದು. ನೋಡಿ ಅದೇ ರೀತಿಯಾಗಿ ಮತ್ತೆ ಇನ್ನೊಂದು ಸೀರೆಗೆ ಹೋಲ್ ಮಾಡಿಕೊಂಡು ದಾರನ ಪಾಸ್ ಮಾಡ್ಕೋತಾ ಇದ್ದೀನಿ. ನೋಡಿ ನೆಕ್ಸ್ಟು ಡೋನರ್ಸ್ ಬೀಡ್ಸ್ ಅಥವಾ ರೌಂಡ್ ಬೀಡ್ ಅಂತ ಕೂಡ ಹೇಳ್ತಾರೆ. ಇದನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡಿದ್ಮೇಲೆ ಸಿಲ್ಕ್ ಥ್ರೆಡನ್ನು ನಾವು ನಾಟ್ ಹಾಕ್ಕೊಂಡ್ರೆ ನಮಗೆ ಅದು ಕುಚ್ಚು ಬಿಗಿಗೆ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಇನ್ನೂ ಏನಾದ್ರು ಹೊಸಬರು ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ ಇವಾಗ ನಾವು ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದರ ಪ್ರೈಸ್ ಬಂದು ಅರೌಂಡ್ 250 ನಾವು 300 ನಾವು ಚಾರ್ಜ್ ಮಾಡ್ಬೋದು. ತುಂಬ ಈಸಿ ಇದೆ ಫ್ರೆಂಡ್ಸ್. 1 ಗಂಟೆಯಲ್ಲಿ ಕುತ್ಕೊಂಡು ಆರಾಮಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೋದು. 1 ಅವರ್ ಸಾಕಾಗುತ್ತೆ. ನೋಡಿ ಇಲ್ಲಿ ನಾನು ಥ್ರೆಡ್ನ ಪಾಸ್ ಮಾಡ್ಕೋತಾ ಇದ್ದೀನಿ. ನಮಗೆ 127 ದಾರನ ಡಬಲ್ ಮಾಡಿದಾಗ ನಮಗೆ 247 ದಾರ ಆಗುತ್ತೆ. ಅವಾಗ ನಮಗೆ ಕುಚ್ಚು ಕರೆಕ್ಟಾಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ತಗೊಂಡಾಗ ನಮಗೆ ಅದು ಬೀಡ್ಸಲ್ಲಿ ನಮಗೆ ದಾರ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ 127 ಸಾಕು. ಇದು ಕಸ್ಟಮರ್ ಸ್ಯಾರಿ ಆಗಿರುತ್ತೆ. ಅವ್ರು ಸ್ವಲ್ಪ ಕುಚ್ಚು ಉದ್ದ ಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು ಸ್ವಲ್ಪ ಲೆಂತಿ ಬಿಟ್ಟಿದ್ದೀನಿ. ನೀವು ನೋಡಿ 1 ಇಂಚಿಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ನಾವು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನಾವು ಸಿಂಪಲಾಗಿ ಬೇಬಿ ಕುಚ್ಚುಗಳು ಹಾಕ್ತಾನೆ ಇರ್ತೀವಿ ಫ್ರೆಂಡ್ಸ್. ಈ ಥರ ಬೀಡ್ಸ್ನ ಆ್ಯಡ್ ಮಾಡಿ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನೋಡಿ ಇಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಕುಚ್ಚು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.